ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನ ಮಿಸ್ ಇಲ್ದಿರ ತಲುಪುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 1 ರೂಪಾಯಿನ ಕಮೆಮೊರೇಟಿವ್ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ನಾಣ್ಯ 2010ರಲ್ಲಿ ರಿಲೀಸ್ ಆಗಿರುವಂತದ್ದು. ಮತ್ತೆ 2010ರಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ನಾಣ್ಯ ಯಾವ ಉದ್ದೇಶಕ್ಕಾಗಿ ರಿಲೀಸ್ ಆಗಿತ್ತು ಅಂದ್ರೆ, ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ RBI ಅಂತ ಏನ್ ಹೇಳ್ತಾರೆ, ಅದಕ್ಕೆ 75 ವರ್ಷಗಳು ಕಂಪ್ಲೀಟ್ ಆಗಿರುವಂತಹ ಸಂದರ್ಭದಲ್ಲಿ ಪ್ಲಾಟಿನಂ ಜುಬಿಲಿಗೋಸ್ಕರ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. 1 ರೂಪಾಯಿ, 2 ರೂಪಾಯಿ, 5, 10 ಮತ್ತೆ ಪ್ರೂಫ್ ಸೆಟ್, UNC ಸೆಟ್, ಸ್ಪೆಷಲ್ ಸೆಟ್ಗಳಲ್ಲಿ ಕೂಡ ಈ ಒಂದು ನಾಣ್ಯ ಬಿಡುಗಡೆ ಆಗಿತ್ತು. ಹಾಗಾದರೆ ಈ 1 ರೂಪಾಯಿನ FSS ನ ವ್ಯಾಲ್ಯೂ ಏನು, FSS ಕಮೆಮೊರೇಟಿವ್ ಕಾಯಿನ್ ನ ವ್ಯಾಲ್ಯೂ ಏನು? ನೀವು ನೋಡ್ತಾ ಇದ್ದೀರಾ, ನಾಣ್ಯದ ಅಬ್ಸರ್ವ್ ಸೈಡ್, ಈ ಒಂದು ಅಬ್ಸರ್ವ್ ಸೈಡ್ ಅಲ್ಲಿ 1 ರೂಪಾಯಿ ಅಂತ ಬರೆದು ರಾಷ್ಟ್ರೀಯ ಲಾಂಛನವನ್ನ ಹಾಕಿ, ಮತ್ತೆ ಎಡಗಡೆ ಮತ್ತೆ ಬಲಗಡೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಇಂಡಿಯನ್ ರುಪೀಸ್ ಅಂತ ಬರೆದಿರುವಂತದ್ದು. ಅದೇ ರೀತಿ ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ನೋಡ್ತಾ ಇದ್ದೀರಾ, RBI ಲೋಗೋ ಇರುವಂತದ್ದು. ಅಂದರೆ ಇದು ಲೆಪರ್ಡ್, ಭಾರತದ ಒಂದು ರಿಸರ್ವ್ ಬ್ಯಾಂಕ್ ನ ಒಂದು ಚಿಹ್ನೆ. ಇದು ಅದರ ಹಿಂದೆ ಒಂದು ಮರ ಇರುವಂತದ್ದು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಒಂದು ನಾಣ್ಯ ನಾನು ನಿಮ್ಗೆ ಆಗ್ಲೇ ಹೇಳಿದೆ, RBI ನ ಪ್ಲಾಟಿನಂ ಜುಬಿಲಿಗೋಸ್ಕರ ರಿಲೀಸ್ ಆಗಿರುವಂತದ್ದು. 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಸ್ಥಾಪನೆ ಆಯಿತು, ಅದು 2010ಕ್ಕೆ 75 ವರ್ಷಗಳನ್ನ ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. ಈ ಒಂದು ನಾಣ್ಯದ ವಿಶೇಷತೆ ಏನಪ್ಪಾ ಅಂತಂದ್ರೆ, 4.85 ಗ್ರಾಮ್ ತೂಕವನ್ನು ಹೊಂದಿದ್ರೆ 21.9 mm ನಷ್ಟು ಸರ್ಕ್ಯುಲರ್ ಶೇಪ್ ಅಲ್ಲಿ ಅಂದ್ರೆ ಡಯಾಮೀಟರ್ ಅನ್ನ ಹೊಂದಿರುವಂತದ್ದು. ಈಗ ಈ ಒಂದು ನಾಣ್ಯವನ್ನ ನಾವು ಮಾರಬಹುದಾ ಅಥವಾ ಇದರ ಬೆಲೆ ಏನು ತಿಳ್ಕೊಳ್ಬಹುದಾ ಅಂತ ಅಂದ್ರೆ, ಖಂಡಿತವಾಗಿಯೂ ತಿಳ್ಕೊಬಹುದು. ಯಾವ ರೀತಿ ಅಂತ ಅಂದ್ರೆ, ನೋಡಿ, ನಾನು ನಿಮ್ಗೊಂದು ಬುಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಸಾಯಿನಾಥ್ ರೆಡ್ಡಪ್ಪ ಅವರ ಬುಕ್ ಇದು. ನಾನು ನಿಮ್ಗೆ ಏನ್ ತೋರಿಸ್ತಾ ಇಲ್ಲ ವಿಡಿಯೋದಲ್ಲಿ, ಇದು ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕದಲ್ಲಿ ದಾಖಲಾಗಿರುವಂತದ್ದು. ಹೌದು, ಈ ನಾಣ್ಯಕ್ಕೆ ಹೆಚ್ಚೇನು ಬೆಲೆ ಇಲ್ಲ. UNC ಕಂಡೀಷನ್ ಅಲ್ಲಿ ಕೇವಲ 10 ರೂಪಾಯಿ ಬೆಲೆ ಇರುವಂತದ್ದು. ಎಕ್ಸ್ಟ್ರಾ ಫೈನ್ ಕಂಡೀಷನ್ ಮತ್ತೆ ಫೈನ್ ಕಂಡೀಷನ್ ಅಲ್ಲಿ, ಫೈನ್ ವೆರಿಫೈನ್ ಅಲ್ಲಿ ಬೆಲೆನೇ ಇಲ್ಲ, ಅಂದ್ರೆ ಇದರ ಮುಖ ಬೆಲೆಯಷ್ಟೇ ಬೆಲೆ ಇರುವಂತದ್ದು. ಅದೇ ರೀತಿ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ ಕೇವಲ 5 ರೂಪಾಯಿ ಬೆಲೆ ಇರುವಂತದ್ದು. ಸೊ ಈ ಒಂದು ನಾಣ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡುಗಡೆ ಆಗಿರುವಂತದ್ದು. ಸಿಂಗಲ್ ಮಿಂಟ್ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಡುಗಡೆ ಆಗಿದೆ. ನಾನು ನಿಮ್ಗಾಗ್ಲೇ ಹೇಳಿದೆ, ಹೈದರಾಬಾದ್ ಮಿಂಟ್ ಅಂತ. ಹೈದರಾಬಾದ್ ಮಿಂಟ್ ಅಂದ್ರೆ ಏನು, ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂತದ್ದು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.